ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆರಿ ಎಂಬ್ರಾಯ್ಡ್ರಿ. ನಾನಿವತ್ತು ನಿಮಗೆ ಹೋದ ವಿಡಿಯೋದಲ್ಲಿ ಬಟ್ಟೆನ ಹೇಗೆ ಹಾಕೋದು ಫ್ರೇಮ್ಗೆ ಅಂತ ತೋರಿಸ್ಕೊಟ್ಟಿದ್ದೆ. ಈ ವ್ಲಾಗಲ್ಲಿ ಚೈನ್ ಸ್ಟಿಚ್ನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 14.5 ನೀಡಲ್ನ ತೊಗೋಬೇಕು. ಚೈನ್ ಸ್ಟಿಚ್ಗೆ ಇದನ್ನೇ ಯೂಸ್ ಮಾಡೋದು. ಹಾಗೆ 753 ಜರಿ ಥ್ರೆಡ್ನ ತಗೋಬೇಕು. ಮೊದಲು ಜರಿ ಥ್ರೆಡ್ನ ಈ ಥರ ನಾನು ಈ ಥರನೇ ಲಾಕ್ ಮಾಡ್ಕೊಳ್ಳೋದು. ಈ ಥರ ಗಂಟು ಹಾಕೋಬೇಕು. ಈ ಥರ ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ಉಳಿದಿದ್ದ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಜರಿ ಥ್ರೆಡ್ನ ನೆಕ್ಸ್ಟು 90 ಡಿಗ್ರಿಲೇ ಇಟ್ಕೋಬೇಕು. ನೀಡಲ್ನ ಥರ ಚುಚ್ಚಿ ಮೊದಲು ಕೊಕ್ಕೆಗೆ ಈ ಜರಿ ಥ್ರೆಡ್ನ ಹಾಕಬೇಕು. ಹಾಕಿ ಮೇಲೆ ಎಳ್ಕೋಬೇಕು. ಇವಾಗ ನೀಡಲು ಕೊಕ್ಕೆ ಅಪೋಸಿಟ್ ಸೈಡ್ ಇರೋ ಥರ ಚುಚ್ಚಿ ಜರಿ ಥ್ರೆಡ್ನ ಈ ಥರ ಅದಕ್ಕೆ ಒಂದು ರೌಂಡು ಸುತ್ಕೋಬೇಕು. ಸುತ್ಕೊಂಡು ಮೇಲೆ ಬರುವಾಗ ನೀಡಲ್ನ ನಮ್ಮ ಕಡೆ ತಿರುಗಿಸ್ಕೋಬೇಕು ಕೊಕ್ಕೆನ. ಇವಾಗ ಚುಚ್ಚಬೇಕಾದ್ರೆ ಅಪೋಸಿಟ್ ಸೈಡು ಕೊಕ್ಕೆ ಇರಬೇಕು. ಇವಾಗ ಇದು ಜರಿ ಥ್ರೆಡನ್ನು ಅದಕ್ಕೆ ಸುತ್ತಿ ಮೇಲೆ ಎಳ್ಕೋಬೇಕು. ಚುಚ್ಚಿ ಥರ ಸುತ್ತಿ ಮೇಲೆ ಎಳ್ಕೋಬೇಕು. ಚುಚ್ಚಿ ಸುತ್ತಿ ಮೇಲೆ ಎಳ್ಕೋಬೇಕು. ಸ್ಟಾರ್ಟಿಂಗ್ ನೀವು ಸ್ವಲ್ಪ ದೂರನೇ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ. ಚುಚ್ಚಿ ಸುತ್ತಿ ಎಳ್ಕೋಬೇಕು. ಮತ್ತು ನೀವು ಡಬಲ್ ಸರಿ ಈ ಥರ ಸುತ್ತಿದ್ರೆ ಗಂಟಾಗ್ಬಿಡುತ್ತೆ. ಒಂದು ಸೈಡೇ ಸುತ್ತಬೇಕು. ಒಂದು ಸರಿನೇ ಸುತ್ತಿ ಮೇಲೆ ಎಳ್ಕೋಬೇಕು. ಚುಚ್ಚಿ ಈ ಥರ ಸುತ್ತಿ ಮೇಲೆ ಎಳ್ಕೋಬೇಕು. ಚೈನ್ ಸ್ಟಿಚ್ ಹಾಕೋಕ್ಕೆ ಮೊದಲು ಒಂದು ಲೈನ್ ಎಳ್ಕೊಂಡಿದ್ದೀನಿ. ನೀಡಲ್ ಯಾವಾಗಲೂ 90 ಡಿಗ್ರಿಲಿ ಕರೆಕ್ಟಾಗಿ ಇಟ್ಕೋಬೇಕು. 90 ಡಿಗ್ರಿಲಿ ಇಟ್ಕೋಬೇಕು. ಈ ಥರ ನೋಡಿದ್ರಲ್ಲ ಕೆಳಗಡೆ ಹೇಗೆ ಲಾಕ್ ಹಾಕೋದಂತ. ಥರ ಎಳ್ಕೊಂಡು ಸುತ್ತಿ ಕೆಳಗಡೆ ನೀಡಲ್ಗೆ ದಾರ ಸುತ್ತಿ ಮೇಲೆ ಬರುವಾಗ ಕೊಕ್ಕೆ ನಮ್ಮ ಸೈಡ್ ಇರಬೇಕು. ಮೇಲೆ ಎಳ್ಕೋವಾಗ ಕೊಕ್ಕೆ ನಮ್ಮ ಸೈಡ್ ಇರಬೇಕು. ಚುಚ್ಚುವಾಗ ನೀಡಲ್ ಅಪೋಸಿಟ್ ಸೈಡ್ ಇರಬೇಕು. ಕೆಳಗಡೆ ದಾರ ಸುತ್ತಿ ಮತ್ತು ಮೇಲೆ ಎಳ್ಕೋಬೇಕು. ಥರ ಮೊದಲು ಸ್ಟಾರ್ಟಿಂಗ್ ಹಾಕುವಾಗ ದೂರನೇ ಹಾಕ್ಕೊಳ್ಳಿ. ಚುಚ್ಚಿ ದಾರ ಸುತ್ತಕೊಂಡು ಕೆಳಗಡೆ ಮೇಲೆ ಇನ್ನು ಪಾಯಿಂಟು ಮೇಲೆ ಬರುವಾಗ ನೀಡಲ್ನ ನಮ್ಮ ಸೈಡ್ ತಿರುಗಿಸ್ಕೋಬೇಕು. ಇನ್ನೊಮ್ಮೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಕೆಳಗಡೆ ದಾರ ಸುತ್ತಕೊಂಡು ಚುಚ್ಚಿ ಕೆಳಗಡೆ ದಾರ ಸುತ್ತಕೊಂಡು ಮೇಲೆ ಎಳ್ಕೊಳ್ಳುವಾಗ ನೀಡಲ್ಲು ನಮ್ಮ ಸೈಡ್ ತಿರುಗಿಸ್ಕೋಬೇಕು. ಇದು ನಮ್ಮ ಆಪೋಸಿಟ್ ಸೈಡ್ ಡಿರೆಕ್ಷನಲ್ಲಿ ಹೋಗಬೇಕಾದ್ರೆ ಹೇಗೆ ಹಾಕೋದು ಅಂತ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ. ಇದನ್ನು ಅಭ್ಯಾಸ ಮಾಡಿ ರಿವರ್ಸ್ ಸ್ಟಿಚ್ ಹಾಕೋದು ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಎಂಡ್ ನಾಟು ಹಾಗೆ ರಿವರ್ಸ್ ಚೈನ್ ಸ್ಟಿಚ್ಚು
ನಾನು ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಎಂಡ್ ನಾಟ್ ತೋರಿಸಿಲ್ಲ. ಕೆಳಗಡೆಯಿಂದ ನೀಡಲ್ನ ಕೆಳಗಡೆಯಿಂದ ಚುಚ್ಚಿ ಆ ಮೇಲಿಂದ ಜರಿ ಥ್ರೆಡನ್ನು ಎಳ್ಕೋಬೇಕು. ಈ ಥರ ನೀಡಲ್ ಕೆಳಗಿಂದ ತೊಗೊಂಡು ಜರಿ ಥ್ರೆಡನ್ನು ಕೆಳಗೆ ಎಳ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಚೈನ್ ಸ್ಟಿಚ್ಚನ್ನ ಹೇಗೆ ಹಾಕೋದಂತ. ಗೊತ್ತಾಗದೇ ಇದ್ದರೆ ಇನ್ನೊಮ್ಮೆ ನೋಡಿ ಕಲ್ತ್ಕೊಳ್ಳಿ. ರಿವರ್ಸ್ ಚೈನ್ ಸ್ಟಿಚ್ಚು ಹಾಗೆ ಎಂಡ್ ನಾಟನ್ನು ನಾನು ಹೇಗೆ ಹಾಕೋದಂತ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ಲಾಗಲ್ಲಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.